ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾರ್ಗಲ್ನಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಹವಾಲು ಸಭೆ. ಪಂಪ್ ಸ್ಟೋರೇಜ್ ಪರ ಬರಲೇ ಇಲ್ಲ ಒಂದು ಅಭಿಪ್ರಾಯ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪರಿಸರ ಮಾರಕ ಯೋಜನೆ ಬೇಕಾ ಎಂದು ಪ್ರಶ್ನಿಸಿದ ಹರತಾಳು ಹಾಲಪ್ಪ. ಯೋಜನೆ ಕೈಬಿಡಲು ಅಖಿಲೇಶ್ ಅಶೀಸರ ಡಾಕ್ಟರ್ ರಾಜನಂದಿನಿ ಒತ್ತಾಯ. ಲಯನ್ಸ್ ನಾಗರಾಜ್ ಅವರಿಂದ ತಾಯಿ ಮಗು ಆಸ್ಪತ್ರೆಗೆ ಕುಡಿಯುವ ನೀರಿನ ಘಟಕ ಕೊಡುಗೆ. ಲಯನ್ಸ್ ಸಾಧನೆ ಆಸ್ಪತ್ರೆ ಅಭಿವೃದ್ಧಿ ಕುರಿತು ಶಾಸಕರ ಮಾತು. ಲಯನ್ಸ್ ಸಂಸ್ಥೆ ಕುರಿತು ಮೈತ್ರಿ ನಾಗರಾಜ್ ಡಾಕ್ಟರ್ ಪ್ರಸನ್ನ ಅಭಿಪ್ರಾಯ. ಅಶೋಕ್ ಬೇಳೂರು ಹುಟ್ಟುಹಬ್ಬ, ಅಭಿಮಾನಿಗಳಿಂದ ಹಣ್ಣು ಹಂಪಲು ವಿತರಣೆ. ಕೆಆರ್ಎಸ್ ಪಕ್ಷದಿಂದ ನಗರಸಭೆ ಎದುರು ಪೌರ ಕಾರ್ಮಿಕರಿಂದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ. ಈಗ ಸುದ್ದಿಯ ವಿವರ. ಪರಿಸರವಾದಿಗಳು ಸ್ಥಾನಿಕ ಜನರ ವಿರೋಧದ ನಡುವೆಯೂ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿರುವ 10,240 ಕೋಟಿ ರೂಪಾಯಿ ವೆಚ್ಚದ 2,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಾಗರ ತಾಲೂಕಿನ ಕಾರ್ಗಲ್ನಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅಧ್ಯಕ್ಷತೆಯಲ್ಲಿ ಶರಾವತಿ ಭೂಗರ್ಭ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಪರ ವಿರೋಧದ ಅಹವಾಲು ಆಲಿಸಲು ಮಂಗಳವಾರ ಸಭೆ ಕರೆಯಲಾಗಿತ್ತು. ಮಾಜಿ ಸಚಿವ ಹರತಾಳು ಹಾಲಪ್ಪ, ವೃಕ್ಷಲಕ್ಷ ಆಂದೋಲನದ ಅನಂತ್ ಹೆಗಡೆ ಅಶೀಸರ, ಪರಿಸರವಾದಿ ಅಖಿಲೇಶ್ ಚಿಪ್ಳಿ, ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿದರು. ಪ್ರೊಫೆಸರ್ ಕುಮಾರಸ್ವಾಮಿ, ಡಾಕ್ಟರ್ ಬಾಲಕೃಷ್ಣ ಹೆಗಡೆ, ಶಿವಾನಂದ್ ಕಳವೆ, ಡಾಕ್ಟರ್ ಎಲ್.ಕೆ. ಶ್ರೀಪತಿ, ಬಿಜೆಪಿ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಟಿ.ಡಿ. ಮೇಘರಾಜ್ ಇನ್ನಿತರರು ಯೋಜನೆಯನ್ನು ತೀವ್ರವಾಗಿ ವಿರೋಧಿಸಿದರು. ವೇದಿಕೆಯಲ್ಲಿ ಕೆಪಿಸಿ ಅಧಿಕಾರಿ ವಿಜಯಕುಮಾರ್, ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಮೇಶ್ ನಾಯ್ಕ್, ಶಿಲ್ಪಾ, ಡಿಎಫ್ಒ ಪ್ರಸನ್ನ ಪಟ್ಟಗಾರ್ ಇನ್ನಿತರರು ಹಾಜರಿದ್ದರು. ವಿದ್ಯುತ್ ಉತ್ಪತ್ತಿ 2,000 ಮೆಗಾವ್ಯಾಟ್ ಮಾಡ್ತೀವಿ. ಅದು ಮಾಡೋದಕ್ಕೆ 2,500 ಮೆಗಾವ್ಯಾಟ್ ವಿದ್ಯುತ್ ಬೇಕು ಅಂತ ಹೇಳಿದ್ದೀವಿ. ಅಲ್ಲೊಂದು ದೊಡ್ಡ ಪಂಪ್ ಹೌಸ್ ಕಟ್ತೀವಿ. ಹೊಳೆಯಿಂದ ಮೇಲೆ ಏನು ಸಮತೋಲನ ಜಲಾಶಯಕ್ಕೆ ನೀರು ಎತ್ತಬೇಕು. ಅಲ್ಲೇನಪ್ಪ ಈ ಕಡೆ ಬಾ ಮುಂದೆ ಗಿರೀಶ್ ವಿಜಯಕುಮಾರ್, ಅದು ಎತ್ತಬೇಕು. ಎತ್ತದಕ್ಕೆ 2,500 ಮೆಗಾವ್ಯಾಟ್ ಬೇಕಾ? ಅಂದಾಜು ಎಷ್ಟು ಬೇಕು? ಸಿಂಪಲ್ ಆಗಿ ಎತ್ತೋದಕ್ಕೂ 2,000 ಬೇಕು. ಬಟ್ ಟೈಮ್ ಟೈಮ್ 2,000 ಮೆಗಾವ್ಯಾಟ್ ಬೇಕು. 2,000 ಮೆಗಾವ್ಯಾಟ್ ಒಂದು ನಿಮಿಷ ಇರಿ ಸರ್ ಡಿಸಿ ಅವರೇ, ಡಿಎಫ್ ಅವರೇ, ನಿಮ್ಮದು ಹೇಳ್ತೀವಿ. ಈ ವಿಷಯ ನಿಮಗೆ ಸಂಬಂಧಪಟ್ಟಿದ್ದು. ನಮ್ಮ ವೈಲ್ಡ್ ಲೈಫ್ನವರಿಗೆ 2,000 ಮೆಗಾವ್ಯಾಟ್ ಖರ್ಚು ಮಾಡಿ ಆ ಪಂಪ್ ಹೌಸಿ ತಗೊಂಡೋಗಿ ವಿದ್ಯುತ್ ಕನೆಕ್ಟ್ ಮಾಡಬೇಕು. ಎಲ್ಲಿಂದ ತಗೊಂಡೋಗ್ತೀರಿ? AB ಸೈಟ್ ಇಂದ ತಗೊಂಡೋಗ್ತೀರಿ, MG ಸ್ಟೇಷನ್ ಇಂದ ತಗೊಂಡೋಗ್ತೀರಿ, ಶರಾವತಿ ಟ್ರೇಲ್ಸ್ ಇಂದ ಸ್ವಲ್ಪ ತರ್ತಾರೆ ಡಿಸಿ ಅವರೇ. ಲಿಂಗನಮಕ್ಕಿ ಡ್ಯಾಮ್ ಹತ್ರ 59 ಮೆಗಾವ್ಯಾಟ್ ಆಗುತ್ತೆ, ಅಲ್ಲಿಂದ ತರ್ತಾರೆ. 1,459 ಮೆಗಾವ್ಯಾಟ್ ಆಗಿದೆ. ಅದಷ್ಟನ್ನು ಅಲ್ಲಿಗೆ ತಗೊಂಡೋಗ್ತೀರಿ ಪಂಪ್ ಹೌಸ್ಗೆ ನೀರು ಎತ್ತಕ್ಕೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಪಂಪ್ ಹೌಸ್ ಹೊರಗೆ 11 ಕಿಲೋಮೀಟರ್ ಆಗುತ್ತೆ. ನಮ್ಮ ಲೆಕ್ಕ ನೀವು ಕನ್ನಡದಲ್ಲಿ ಕೊಟ್ಟಿಲ್ಲ, ನಮ್ಗೆ ಅರ್ಥ ಆಗಲ್ಲ. 11 ಕಿಲೋಮೀಟರ್ಗೆ 1,459 ಮೆಗಾವ್ಯಾಟ್ ತಗೊಂಡು ಹೋಗ್ತೀರಿ ವಿದ್ಯುತ್ತನ್ನ. ಅದಕ್ಕೆ ಲೈನ್ ಹಾಕ್ಬೇಕಲ್ಲ ಡಿಎಫ್ ಅವ್ರೆ. ಎಷ್ಟು ಭೂಮಿ ಹೋಗುತ್ತೆ? 36 ಮೀಟರ್ ಹಾಕಿದ್ರೆ 1 ಕಿಲೋಮೀಟರ್ಗೆ 9 ಎಕರೆ ಹೋಗುತ್ತೆ. 9.2 ಏನು 56 ಮೀಟರ್ ಅಗಲದ್ದು 400 ಕೆವಿನ ಏನು ಹೇಳ್ತೀವಿ ನೀವು. ಆ ಲೈನ್ ಹಾಕೋದಾದ್ರೆ 56 ಮೀಟರ್ ಬೇಕು. 1 ಕಿಲೋಮೀಟರ್ಗೆ ಎಷ್ಟು ಎಕರೆ ಹೋಗುತ್ತೆ? 14 ಪಾಯಿಂಟ್ ಸಮಥಿಂಗ್ ಹೋಗುತ್ತೆ ಎಕರೆ. ನಿಮ್ದು ಹೋಗುತ್ತೆ ಡಿಎಫ್, ನಿಮ್ ಭೂಮಿ ಹೋಗುತ್ತೆ. ನೋಡಿದ್ದೀರಾ ಇದನ್ನ? ಒಂದು ನಿಮಿಷ ಮಾತಾಡಬೇಡಿ, ನೀವು ಮಾತಾಡಬೇಡಿ. ಈ ಡಿಎಫ್ ನೋಡಿದಾರ 1,459. ಇನ್ನ ಉಳಿದಿದ್ದು 1,500 ಚಿಲ್ಲರೆ TMC ಮೆಗಾವ್ಯಾಟ್ ಬೇಕು. ಒಟ್ಟು 2,000 TMC ಪಂಪ್ ಹೌಸ್ ಒಳಗೆ ಮೆಗಾವ್ಯಾಟ್ ತಗೊಂಡು ಹೋಗ್ತದೆ ವಿದ್ಯುತ್ ಅನ್ನ. ಅದಕ್ಕೆ ಎಷ್ಟು ಲೈನ್ ಎಲ್ಲಿಂದ ತಗೊಂಡು ಹೋಗ್ತಾರೆ? ಅದನ್ನ ಹಾಕ್ಬೇಕಾದ್ರೆ ನಿಮ್ದೇನೋ ಭೂಮಿ ಇದೆಯಾ? ಭೂಮಿ ನಿಮ್ದಿದೆ, ಅದು ಈಗ ವೈಲ್ಡ್ ಲೈಫ್ ಡಿಎಫ್ ಅದು, ಅದ್ರ ಮೇಲೆ ಹೋಗ್ಬೇಕು. ಇಷ್ಟು ದೊಡ್ಡ ಲೈನ್ ತಗೊಂಡು ಹೋಗ್ಬೇಕು. 2,000 ಮೆಗಾವ್ಯಾಟ್ ತಗೊಂಡು ಹೋಗಕ್ಕೆ 1,000 ಎಕರೆ 1,100 ಎಕರೆ ಬೇಕು ಅದಕ್ಕೆ. ಅದನ್ನ ಹೇಳೇ ಇಲ್ಲ. ಇಲ್ಲಿ ವಿದ್ಯುತ್ತನ್ನು ಹೇಗೆ ತಗೊಂಡು ಹೋಗ್ತಾರೆ ಪಂಪ್ ಹೌಸ್ ವರೆಗೆ ನೀರು ಎತ್ತಕ್ಕೆ ಡಿಸಿ ಅವರೇ, ಅದನ್ನ ಹೇಳಿಲ್ಲ. ಮತ್ತೆ ಇದೊಂದು 1,000 ಶಾರ್ಟೇಜ್ ಆಗತ್ತಲ್ಲ, 1,000 ಚಿಲ್ಲರೆ ಅಲ್ಲ, 400 ಚಿಲ್ಲರೆ, 1,000 ಚಿಲ್ಲರೆ ಎಲ್ಲ ಉತ್ಪತ್ತಿ ಆಗುತ್ತೆ. ಹಗಲು ಮಾಡ್ತೀವಿ ನಾವು, ಹಗಲು ಉತ್ಪತ್ತಿ ಮಾಡಿ ರಾತ್ರಿ ಎದ್ದು ಕೊಡ್ತೀವಿ ನೀರನ್ನ. ಅದೆಲ್ಲ ಹೇಳ್ತಿರ್ತೀವಿ, ಅದ್ರ ಸಾಕಷ್ಟು ಇದೆ. ಇದನ್ನ ಲೈನ್ ಹಾಕೋದಕ್ಕೆ 11 ಕಿಲೋಮೀಟರ್ ಆ ಗೊಂಡಾರಣ್ಯದಲ್ಲಿ, ಆ ರಿಸರ್ವ್ ಫಾರೆಸ್ಟ್ ಅಲ್ಲಿ, ಆ ವೈಲ್ಡ್ ಲೈಫ್ ಅಲ್ಲಿ
ಹೋಗುತ್ತಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿದೀಯಪ್ಪ? ಯಾವುದೋ ರೈತರ ಮನೆಗೆ ಹೋಗಿ ಮುಖಾಲಕ್ಕೆ ಆಗದೆ ಅನ್ನೋದಲ್ಲ. ಮಾತೃ ಇಲಾಖೆಯವರು ಇವ್ರದೇ ಭೂಮಿ ಅದು, ಇವ್ರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬರೀ 150-200 ಎಕರೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಪಂಪ್ ಹೌಸ್ನ ಪೈಪ್ ಲೈನ್ ಮಾಡ್ತಾರೆ. ಇದಕ್ಕೆ ಭೂಮಿಯಲ್ಲಿ ಡಿಸಿಯೋಣ. ನಿಮ್ಮ ಹತ್ರ ಡಿಸಿ ಇದೆಯಾ? ಜಮೀನು ಇದೆಯಾ? ನಿಮ್ ಜಮೀನು ಎಲ್ಲೈತೆ? ಎಲ್ಲ ಹಂಚ್ಕೊಂಡಿದೀವಿ ನಾವು, ರಾಜಕಾರಣಿಗಳು ನೀವು ಸೇರಿ, ನೀವು ಸೇರಿ ಹಂಚ್ಕೊಟ್ಟಾಗಿದೆ. ಆಯ್ತಾ? ಒಂದು ನಿಮಿಷ. ಈಗ ಶರಾವತಿ ವಿದ್ಯುತ್ ಕಣಿವೆಗೆ ಉತ್ಪತ್ತಿ ಆಗೋದು 1459 ಒಟ್ಟು ಈಗ ಉತ್ಪತ್ತಿ ಆಗೋದು. ಇದಕ್ಕೆ ಇಷ್ಟು ಫುಲ್ ಪ್ರೊಡಕ್ಷನ್ ಮಾಡಿದ್ರೆ ಹೋಗುತ್ತೆ. ಅದು ಹೋಗ್ಲಿಕ್ಕೆ ಎಷ್ಟು ಲೈನ್ ಹಾಕಿ ಅರಣ್ಯವನ್ನು ಸೀಳಿದ್ದಾರೆ. ಲೈನ್ ಹೋಗಿದವಲ್ಲ ಸಾಗರ ಸುತ್ತಮುತ್ತ ಇಲ್ಲಿಂದ ಅಲ್ಲಿವರೆಗೆ, ಹೌದಾ? 1400 ತಗೊಳ್ಳೋಕೆ ಅಷ್ಟು ಲೈನು. ಇನ್ನು ಎಕ್ಸ್ಟ್ರಾ 2000 ತಗೊಂಡು ಹೋಗ್ಬೇಕಲ್ಲ. 2000 ಮೆಗಾವ್ಯಾಟ್ ಅನ್ನ ಇಲ್ಲೆಲ್ಲೂ ಖರ್ಚಾಗಲ್ಲ. ವಿದ್ಯುತ್ತು ತುಮಕೂರು ಮತ್ತು ಬೆಂಗಳೂರಿಗೆ ಹೋಗ್ಬೇಕು. 398 ಕಿಲೋಮೀಟರ್ ತಗೊಂಡು ಹೋಗ್ಬೇಕು. 398 ಕಿಲೋಮೀಟರ್ ತಗೊಂಡು ಹೋಗ್ಬೇಕಾದ್ರೆ ಅರಣ್ಯ ಎಷ್ಟು ಹೋಗುತ್ತೆ? ರೈತರ ಹೊಲಗದ್ದೆಗಳು ಎಷ್ಟು ಹೋಗುತ್ತೆ? ರೈತರ ಈ ಸಭೆಗೆ ಅದು ಸಿದ್ಧತ್ವ ಹೇಗೆ ಬರುತ್ತೆ? DPR ಅನ್ನ ನಾವು ಕೇಳಿದ್ವಿ, RTI ಮೂಲಕ ಕೇಳಿದಾಗಲೂ ಕೊಟ್ಟಿಲ್ಲ. DPR ಅನ್ನ ನಾವು ಸದ್ಯರ ಹತ್ರ ಚರ್ಚೆ ಮಾಡಿದ್ರೆ ನಮಗೆ ಈ ಅಹವಾಲನ್ನು ಹೇಳಲಿಕ್ಕೆ ನಮಗೆ ಇನ್ನೂ ಶಕ್ತಿ ಬರ್ತಿತ್ತು, ಅಹವಾಲುಗಳ ರೀತಿ ಸರಿ ಆಗ್ತಿತ್ತು. ನೀವು ಜನರನ್ನ ಕತ್ತಲಲ್ಲಿಟ್ಟು DPR ಅನ್ನು ಪ್ರೊವೈಡ್ ಮಾಡಿದ್ರೆ, ಇದು ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು ಸರ್? ಇಲ್ಲಿ ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು ನಮಗೆ ಗೊತ್ತಿಲ್ಲ. DC ಮಾಡ್ತಾರೋ, ವೈಲ್ಡ್ ಲೈಫ್ DF ಮಾಡ್ತಾರೋ, ಪರಿಸರ ಎಲ್ಲ ಗೊತ್ತಿಲ್ಲ ನಮಗೆ. ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು? ಅವರಿಗೆ ಹಕ್ಕು, ಯಾಕೆಂದ್ರೆ ಅವರಿಗೆ ಉತ್ತರ ಹೇಳಬೇಕು. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಮಾನ್ಯ ಅಧ್ಯಕ್ಷರು, IC ಅವರು, ಗೌರವಾನ್ವಿತ ಅಧ್ಯಕ್ಷರು ಅದು ಮಾಡ್ತಾರೆ. ಸರಿ, ಈಗ ಎಷ್ಟು ನೀವು ಇಲಾಖೆಗಳಿಂದ ಈಗ ಮೀನಿಗೆ ಸಂಬಂಧಪಟ್ಟಂಗೆ ಮೀನುಗಾರಿಕೆ ಇಲಾಖೆಯಿಂದ ನೀವು ಈ ವ್ಯಾಕ್ಟೋಸ್ ಅನ್ನ ಅವರಿಗೆ ಡಾಟಾ ಎಲ್ಲಿ ಸಿಕ್ತು? ಪ್ರೈಮರಿ ಡಾಟಾಗಳು ಎಲ್ಲಿ ಕಲೆಕ್ಟ್ ಮಾಡಿದ್ರು? ಬಂದಿದ್ರ ಇಲ್ಲಿ? ಅಥವಾ ಇವರೇ ಕುಕ್ಕಡಪ್ ಮಾಡಿದಾರ? ವೆಬ್ಸೈಟ್ ಅಲ್ಲಿ ತಗೊಂಡಿದಾರ? ಈ ತರ ಗೊಂದಲಗಳು ತುಂಬಾ ಇದೆ. ಹಾಗಾಗಿ ನೀವು ಅದನ್ನ ಈ ಎಲ್ಲ ಕಾರಣಕ್ಕೆ ಜಿಲ್ಲಾಧಿಕಾರಿಗಳೇ ಈ ಸಭೆಯನ್ನ ಸಾಕಷ್ಟು ಸಮಯ ಕೊಟ್ಟು ಪ್ರಜೆಗಳ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಇನ್ನು DPR ಅನ್ನು ಪ್ರೊವೈಡ್ ಮಾಡಿ ಇನ್ನು 6 ತಿಂಗಳು ಬಿಟ್ಟು ಈ ಸಭೆಯನ್ನು ಕರಿಬೇಕು ಅಂತ ನಾವು ಮನವಿ ಮಾಡಿದೀವಿ. ನಿಮ್ಗೆ ಅಧಿಕಾರ ಇದೆ, ನಿಮಗೆ DC ಅವರಿಗೆ ಅಧಿಕಾರ ಇದೆ. ನೀವು ದಯವಿಟ್ಟು ಯಾವುದೋ ಒಂದು ಪ್ರಾಜೆಕ್ಟ್ ಪ್ರೊಪೊನೆಂಟ್ಗಾಗ್ಲಿ ಅಥವಾ ಯಾವುದೋ ಒಂದು ಮಿನಿಸ್ಟರ್ ಇದಕ್ಕಾಗ್ಲಿ ಅಥವಾ ಯಾವುದೋ ಒತ್ತಡಕ್ಕೆ ಒಳಗಾಗದೆ ಜನರ ಪರವಾಗಿ, ಜನರ ಆಲಿಕೆ ಇಡೀ ಸಭೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಸಭೆಯನ್ನ ನೀವು ದರಖಾಸ್ತು ಕೊಡಿಸಿ ನೆಕ್ಸ್ಟ್ ಡೇಟ್ ಅಂತ ಕೊಡಿ. ನೆಕ್ಸ್ಟ್ ಡೇಟ್ ಒಳಗೆ ಏನೇನ್ ಮಾಡಬೇಕು ಅಂತ ಹೇಳಿ ಪ್ರೊಪೊನೆಂಟ್ಗೆ ನಾವು ಕೇಳ್ಕೊತೀವಿ. ಆ ಪ್ರೊಪೊನೆಂಟ್ ಹತ್ರ ನೀವು ಅದನ್ನ ಮಾಡಿಸ್ಬೇಕು. ಇದು ಸರಿಯಾದ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮಾದರಿಯಲ್ಲಿ ನಡೀತಕ್ಕಂತ ಒಂದು ಸಭೆ ಆಗ್ತದೆ. ಇಲ್ಲೇ ಹೋದ್ರೆ ದಬ್ಬಾಳಿಕೆ ಆಗ್ತದೆ. ಸುಮ್ಮನೆ ನಮ್ಮನ್ನು ಕರೆಸ್ತೀರಿ, ನೀವು ನಾವು ಹೇಳಿದ್ರೆ ಕೇಳ್ತೀರಿ, ಅದು ಹಿಂಗೆ ಹೋಗುತ್ತೆ, ನಾಳೆ ಪ್ರಾಜೆಕ್ಟ್ ಆಗುತ್ತೆ. ಯಾಕಂದ್ರೆ ಇಡೀ ಸಭೆಯಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಈ ಪ್ರಾಜೆಕ್ಟ್ ಮಾಡ್ಬೇಕು ಅಂತಿಲ್ಲ. ಆದ್ದರಿಂದ ನೀವು ದಯವಿಟ್ಟು ಈ ಸಭೆಯನ್ನ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ಈ ಸಭೆಯನ್ನು ಮುಂದೂಡಿ ದಯವಿಟ್ಟು. ಇನ್ನು ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು 4 ವರ್ಷಗಳ ಕಾಲ ಶರಾವತಿ ಟೇಲರೇಸ್ ಯೋಜನೆ ಆಗಿರುವಂತಹ ಸಂದರ್ಭದಲ್ಲಿ ಅಧ್ಯಯನವನ್ನ ಮಾಡಿ KPC ಅವರಿಗೆ ಆ ವರದಿಯನ್ನು ಕೊಟ್ಟಿದ್ದಾರೆ. ಅವರೇ ಸ್ಪಾನ್ಸರ್ ಮಾಡಿರುವಂತಹ ಸ್ಟಡಿ. ಇವತ್ತು ಆ ವಿಜ್ಞಾನಿಗಳು ಇಲ್ಲಿ ಬಂದಿಲ್ಲ. ಯಾಕೆ ಕರೆದಿಲ್ಲ? ನಾವು ಅವರಿಗೆ ಪ್ರಶ್ನೆ ಕೇಳಬೇಕು. ಈ ವರದಿಯಲ್ಲಿದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಕಪಾಟಿನಲ್ಲಿದೆ. ಇಷ್ಟೆಲ್ಲ ವರದಿಯನ್ನ ನೀವು ಪರಿಸರ ಅಧ್ಯಯನ ವರದಿ ಅಂತ ಮಂಡಿಸ್ಬಿಟ್ರಿ. ಅವ್ರು ಯಾರು ಪರಿಸರ ಅಧ್ಯಯನ ವರದಿ ಮಾಡಿದವರು? KPC ಅವರು ಅಲ್ಲ, ಜಿಲ್ಲಾಧಿಕಾರಿಗಳು ನೇಮಿಸಿದ್ದು ಅಲ್ಲ. ಎಲ್ಲೋ ಯಾವುದೋ ದೇಶದ ಮೂಲೆಯಿಂದ ಕಂಪನಿ ಮಾಡಿಕೊಂಡು ಅವ್ರು ಬಂದು ಅವರು ಹಳೆಯದೆಲ್ಲ ಸೇರಿಸಿ ಮಾಡಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬಂದು ಕೂತ್ಕೊಂಡು ಪಬ್ಲಿಕ್ ಹಿಯರಿಂಗ್ ಅಂತ ಹೇಳಿ ಪ್ರಶ್ನೆ ಕೇಳ್ತೀವಿ. ಇದು ಇವರಿಗೆ ಏನು ಗೊತ್ತಿಲ್ಲದೆ ಇರುವಂತಹ ಸಂಗತಿ. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಳೆದ ಈ 7-8 ವರ್ಷಗಳಲ್ಲಿ ಭೂಕುಸಿತ ವ್ಯಾಪಕ ಆಗಿದೆ. ನಾವು ಎಲ್ಲಿ ಯೋಜನೆ ಮಾಡ್ಲಿಕ್ಕೆ ಶರಾವತಿ ಮತ್ತೆ ಹೊರಟಿದ್ದೀವಿ. ಈ ಯೋಜನೆ ಇರುವಂತಹದ್ದು ಅತ್ಯಂತ ಸೂಕ್ಷ್ಮ ಭೂಕುಸಿತ ಪ್ರದೇಶ ಅಂತ ಆ ಸಂದರ್ಭದಲ್ಲಿ ನಾವು 2021ರಲ್ಲಿ ಸರ್ಕಾರವೇ ನಿಲ್ಲಿಸಿರುವಂತಹ ವರದಿಯನ್ನು ನಾವು ಕೊಟ್ಟಿದ್ದೇವೆ.
ಇಲ್ಲಿಗೆ 10 ಕಿಲೋಮೀಟರ್ ದೂರದಲ್ಲಿ ಇಲ್ಲ ಅರಳಗೋಡು. 2000 ಎಲ್ಲ ನನ್ನ ಸ್ನೇಹಿತರು ಬಂದಿದ್ದಾರೆ ಅರಳಗೋಡಿನ ಹಳ್ಳಿಯ ಜನಗಳು. ಅಲ್ಲಿ ಆಗಿರುವಂತಹ ಭೂಕುಸಿತ, ಆ ಪ್ರದೇಶದ ಜನರಿಗೆ, ರೈತರಿಗೆ, ವನ್ಯಜೀವಿಗಳಿಂದ ಆಗುವಂತ ಅನಾಹುತ, ಅಲ್ಲಿ 20 ಜನಗಳು ಮಂಗನ ಕಾಯಿಲೆಯಿಂದ ಬಂದು ಸತ್ತು ಹೋದ್ರು. ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ಏನಾದ್ರು ಅಲ್ಲಿಗೆ ಭೇಟಿ ಕೊಟ್ರ, ಅವರಿಗೆ ಏನಾದ್ರು ಸಾಂತ್ವನ ಹೇಳಿದ್ರ, ಅವರಿಗೆ ಏನಾದ್ರು ಪರಿಹಾರ ಕೊಟ್ಟ ಹೇಳಿದ್ರೆ ಯಾರಿಗೂ ನಾವು ಕೊಟ್ಟಿಲ್ಲ. ನಾನು ಹೇಳಿದೆ, ಭೂಕುಸಿತದ ಸೂಕ್ಷ್ಮ ಪ್ರದೇಶ ಶರಾವತಿ ಕಣಿವೆ, ಇದು ಕೇವಲ ಈ ಅಂಕಿ ಅಂಶಗಳನ್ನ ಪ್ರೆಸೆಂಟ್ ಮಾಡುವಂತಹ ಸಭೆ ಮಾಡಿ ಒಂದು ವರದಿಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನೆಲ್ಲ ಕೂರಿಸಿ ಪಾಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೋಸ್ಟ್ ಮ್ಯಾನ್ ಗಿರಿ ಮಾಡಿ ನಾವು ಡೆಲ್ಲಿ ಕಳಿಸ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ನಮಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮ್ಮ ಈ ಪ್ರದೇಶದ ಹಳ್ಳಿಗಳು, ಜನಗಳು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಗಳು ಒಕ್ಕೊರಲಿನಿಂದ ಬಹಳ ಗಟ್ಟಿ ಧ್ವನಿಯಾಗಿ ಅಹಿಂಸಾತ್ಮಕವಾಗಿ ನಮ್ಮ ಹೋರಾಟವನ್ನ ಮಾಡಬೇಕೇ ವಿನಃ ಇವತ್ತಿನ ಈ ಪರಿಸರದ ಅಹವಾಲು ಸಭೆ ಇದೆಯಲ್ಲ, ಇದನ್ನ ಶಾಸ್ತ್ರಕ್ಕೆ ಮಾಡಿ ಮುಗಿಸ್ಕೊಡ್ತಾರೆ. ಮಾಡ್ತೀರಾ? ಇಲ್ಲಿರುವಂತಹ ಕತ್ತಲೆ ಖಾನ್ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆಯಾ? ಇಲ್ಲಿರುವಂತಹ ಸೀತಾ ಅಶೋಕ ವನಗಳ ಬಗ್ಗೆ ಉಲ್ಲೇಖ ಇದೆಯಾ? ಎಲ್ಲಾ ವನಗಳನ್ನು ಮಾಡ್ತೀವಿ, ಬದಲೇ ಅರಣ್ಯ ಮಾಡ್ತೀವಿ. ನೀವು ಹಿಂದೆ ಯಾರು ಹಿಂದೆ ಹೋಗೋದೇ ಇಲ್ಲ. ಇವತ್ತಿನ ಸಭೆ ಬಂದ್ವಿ, ಅದಿಷ್ಟು ಮಾಹಿತಿ ಕೇಳಿದ್ವಿ, ಒಂದಿಷ್ಟು ಗದ್ದಲ ಮಾಡಿದ್ವಿ, ನಾವು ಹೋಗ್ಬಿಟ್ಟು ಮುಗಿತು. ನಮ್ಮನ್ನು ಇನ್ನು ಕೇಳೋದೇ ಇಲ್ಲ ಅವರು ಯಾರು. ನಮ್ಮೂರಿನ ಗ್ರಾಮ ಪಂಚಾಯತ್ಗಳು ನಿರ್ಣಯ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಬೇಕು. ಈ DF ಅವರು ದಯಮಾಡಿ, ನಾವು ಅವರಿಗೆ ಬೈದ ಪ್ರಯೋಗ ಇಲ್ಲ. DF ಅವರು ಏನೂರು ಒಲಿಲ್ಲ. ನಮ್ಮೂರಿನ DFOಗಳು ವರದಿಯನ್ನು ಕೊಟ್ಟಿದ್ದಾರೆ, ನೀವು ಮಾಡಬೇಡಿ ಅಂತ. ಅದನ್ನ ಇಲ್ಲಿ ಹೇಳೋ ಹಾಗಿಲ್ಲ ಅವರು. ನಾವು ಹೇಳ್ಬೋದು ಸಾರ್ವಜನಿಕರು. ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂದರ್ಭದಲ್ಲೇ ಕೊಟ್ಟಿದ್ದಾರೆ ವರದಿನ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಅದನ್ನು ಮುಚ್ಚಿಟ್ಟಿದ್ದಾರೆ. ಶರಾವತಿ ಟೇಲ್ರೇಸ್ ಯೋಜನೆ ಆಯ್ತು. ಶರಾವತಿ ಟೇಲ್ರೇಸ್ ಯೋಜನೆ 90s ಅಲ್ಲಿ ಆಯ್ತು. ನಾವು ಕೆಲವರು ಹುಟ್ಟೇ ಇಲ್ಲ. ಆ ಶರಾವತಿ ಟೇಲ್ರೇಸ್ ಯೋಜನೆ ಆ ಸಂದರ್ಭದಲ್ಲಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಜಸ್ಟಿಸ್ ರಾಮಾ ಜೋಯಿಸ್ ಅವರು ನಮಗೆ ಸ್ಟೇ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಯಾಕೆ ನಾವು ಸೋಲಾರ್ ಇದು ಎನರ್ಜಿ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ಇಷ್ಟೆಲ್ಲ ನೀವು 10,000 ಕೋಟಿ ಖರ್ಚು ಮಾಡ್ಲಿಕ್ಕೆ ರೆಡಿ ಆದಾಗ ಸೋಲಾರ್ ನಮ್ಮ ಸೂರ್ಯಕಿರಣ ಏನು ಕಡಿಮೆ ಆಗಿದೆಯಾ? ನಮಗೆ ಯಾಕೆ ನಾವು ಮಾಡುವಂಥದ್ದು? ಇಷ್ಟೆಲ್ಲ ನಾವು ಚಿಂತನೆ ಇದ್ದಾಗ ನಾವು ಯಾವ ವನ್ಯಜೀವಿ ಆಗ್ಲಿ ಕಾಡಾಗ್ಲಿ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಾಗ ಸೋಲಾರ್ ಸಿಸ್ಟಮ್ ಅನ್ನ ಯಾಕೆ ಬಿಡ್ತಾ ಇದ್ದೀವಿ? ಸೋಲಾರ್ ಎನರ್ಜಿನ ಯಾಕೆ ಬರಿತಾ ಇದ್ದೀವಿ? ಇದು ನ್ಯಾಚುರಲ್. ಲಯನ್ಸ್ ಸಂಸ್ಥೆ ಜನಪರ ಕಾರ್ಯದ ಮೂಲಕ ಸಮೂಹದ ಜೊತೆ ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಸಂತೋಷದ ಸಂಗತಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತಾಯಿಮಗು ಆಸ್ಪತ್ರೆಗೆ ಸೋಮವಾರ ಲಯನ್ಸ್ ಸಂಸ್ಥೆ ವತಿಯಿಂದ ದಾನಿ ನಾಗರಾಜ್ ಎ ನೀಡಿರುವ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನಾಟಿ, ಲಯನ್ಸ್ನ ನಾಗರಾಜ್ ಎ ಮಾತನಾಡಿದರು. ಗಣಪತಿ ಮಂಡಗಳಲ್ಲಿ ಈಳಿ ಶ್ರೀಧರ್, ಸುಧೀರ್ ಶೆಟ್ಟಿ, ಡಾಕ್ಟರ್ ನಾಗೇಂದ್ರ, ಸೋಮಶೇಖರ್ ಲ್ಯಾವಿಗೆರೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉತ್ತಮ ಸೇವೆಯನ್ನು ಮಾಡಿ ಜನಪರವಾದಂಥ ಒಂದು ಸಂಸ್ಥೆ ಬಂದಿದೆ. ಆ ಸಂಸ್ಥೆ ಮೂಲಕ ಮೊನ್ನೆ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಚಕ್ರಿ ಕೊಡೋ ಮೂಲಕ ಸುಂದರವಾದ ಚಕ್ರಿ ಕೊಟ್ಟು ಅವರಿಗೆ ನೆರಳು ಕೊಟ್ಟು ಒಂದಿಷ್ಟು ಅವರಿಗೆ ಸಹಾಯ ಮಾಡಿದ್ವಿ. ಆನಂತರ ಚೇರ್ಗಳನ್ನು ನಮ್ಮ ವಕೀಲರು ನಮ್ಮ ಪ್ರೆಸ್ ಕ್ಲಬ್ಗೆ ಒಂದು ಚೇರ್ಗಳನ್ನು ಕೊಟ್ಟರು. ಹಾಗೆ ಇವತ್ತು ನೀರಿನ ಘಟಕವನ್ನು ಕೊಟ್ಟಿದ್ದೀರಿ. ಯಾಕಂದರೆ ಈ ಒಂದು ಆಸ್ಪತ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಬಹುಶಃ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಅಲ್ಲ, ರಾಜ್ಯದಲ್ಲೇ ನಂಬರ್ 1 ಸ್ಥಾನವನ್ನು ಪಡೆದಿರುವಂಥ ಆಸ್ಪತ್ರೆ ಇವತ್ತು ನಮ್ಮ ಸಾಗರ ಆಸ್ಪತ್ರೆ ಇದೆ. ಅದು ನಾವು ತಂದಿದ್ದೇ ತಪ್ಪಾಗಿದೆ. ರಾಜ್ಯದಲ್ಲಿ ನಂಬರ್ 1 ಆಸ್ಪತ್ರೆ ತಂದು ನಮಗೆ ಸಮಸ್ಯೆ ಏನಾಗಿದೆ ಅಂತಂದರೆ ಶಿಕಾರಿಪುರ, ಸೊರಬ, ಹಾವೇರಿ, ಸಿದ್ದಾಪುರ ಇವರೆಲ್ಲ ಬರಕಟ್ಟಿದ್ದಾರೆ. ಎಲ್ಲರೂ ಈಗ ನಮ್ಮ ವ್ಯಾಪ್ತಿ ಬಿಟ್ಟು ಹೋಗಿ ನಮ್ಮ ವ್ಯಾಪ್ತಿ ಆದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ಜಿಲ್ಲೆಯಿಂದಲೂ ಬರುವಂಥ ಇವತ್ತು ರೋಗಿಗಳು ಬರುವಂಥದ್ರಲ್ಲಿ ಇವತ್ತಿದ್ದಾರೆ. ಅದರಿಂದ ಇವತ್ತು ಏನಾಗಿದೆ, ಒತ್ತಡ ಜಾಸ್ತಿ ಆಗಿದೆ ಇವತ್ತು ನಮಗೆ. ಹೌದು, ನಮ್ಮಲ್ಲಿ ಅಷ್ಟು ಒತ್ತಡ ಬಂದು ಇವತ್ತು ಡಾಕ್ಟ್ರಿಗೆ ಇವತ್ತು ಹಾಕುವಂಥ ಪರಿಸ್ಥಿತಿ ಬಂದೋಗಿದೆ. ಯಾಕಂದರೆ ಇದು ನೋಡಿ, ಇಲ್ಲಿ ಹೇಳಿದ್ನಲ್ಲ ಆವಾಗಲೇ, ನಾನು ಒಂದು ದಿವಸ ಕಿಟಕಿಯಲ್ಲಿ ಎಲ್ಲ ನೋಡ್ತಾ ಬಂದೆ. ಇಲ್ಲಿ ಒಂದಿಷ್ಟು ಜನ ಪಾಪ ರೋಗಿಗಳ ಕಡೆಯವರು ಇಲ್ಲಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರು. ಪಾಪ ಅದೇನು ಇರಲಿಲ್ಲ.
ಇದು ನೋಡಿದಾಗ ನನಗೆ ಅನಿಸ್ತು ಅವಾಗ, ಅರೆ ಇದೇನು ನೆಲದಲ್ಲಿ ಕೂತಿದ್ದಾರೆ. ಅವಾಗ ಕೇಳಿದೆ ನಾನು, ಏನು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಆಸ್ಪತ್ರೆಯಲ್ಲಿ ರೋಗ ರುಜಿನಗಳು ಬರಂತ ಇದು ನೆಲದಲ್ಲೆಲ್ಲ ಶುದ್ಧ ನೀರಿನ ಘಟಕವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಇದು ನಿಜವಾಗ್ಲೂ ಇಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಅಂದರೆ ಇವತ್ತು ನೀರು ಮುಖ್ಯವಾಗಿರ್ತದೆ. ನಮಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತ ಅಂದರೆ ನೀರು ಬಹಳ ಮುಖ್ಯ. ಹಾಗಾಗಿ ಈ ಶುದ್ಧ ನೀರನ್ನು ಕುಡಿಯುವ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಲಯನ್ಸ್ನ ಸಂಸ್ಥೆಯವರಿಗೆ ನಿಜವಾಗ್ಲೂ ಅಭಿನಂದನೆಗಳು. ಲಯನ್ಸ್ನ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಲಯನ್ಸ್ ಆಗಿರ್ತದೆ. ಆ ಇಂಟರ್ನ್ಯಾಷನಲ್ ಸಂಸ್ಥೆ ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲೂ ಕೂಡ ಇಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕು. ಯಾವ ರೀತಿಯ ಸೇವೆಯನ್ನು ಮಾಡ್ಬೋದು ಅನ್ನೋದನ್ನು ಅವರು ಪ್ರತಿಯೊಂದು ಹೇಳಿದರು. ಅಲ್ಲಿ ಛತ್ರಿಯನ್ನು ಕೊಟ್ಟು ಬಡವರಿಗೆ, ಇಲ್ಲಿ ಕುಡಿಯುವ ನೀರು, ಹೀಗೆ ಇನ್ನೂ ಅನೇಕ ಅವರ ಸೇವೆಗಳಿದ್ದಾವೆ. ಹೇಳ್ತಾ ಹೋದರೆ ಪಟ್ಟಿನೇ ಇದೆ. ಹಾಗಾಗಿ ಇಂಥ ಸೇವೆಯನ್ನು ಇಂಥ ಹಾಸ್ಪಿಟ್ಲ್ಗಳಿಗೆ ಕೊಡ್ತಕ್ಕಂಥದ್ದು ನಿಜವಾದ ಒಂದು ಸೂಕ್ತ ಅಂತ ಹೇಳಿಬಿಟ್ಟು ಇಲ್ಲಿ ಬರ್ತಕ್ಕಂಥ ಅನೇಕ ಬಡ ಜನರಿಗೆ ಉಪಯೋಗವನ್ನು ಪಡಿಬೋದು ಅಂತ ಹೇಳ್ತಾ ಈ ಒಂದು ಹಾಸ್ಪಿಟ್ಲಲ್ಲಿ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸೇವೆ ಸಿಗ್ತಾ ಇದೆ ಸಾಗರದಲ್ಲಿ ಅಂತೇಳಿ ಅನೇಕ ನಮ್ಮ ಸಿದ್ದಾಪುರದಿಂದ ಬರ್ತಾರೆ, ಸೊರಬದಿಂದ ಬರ್ತಾರೆ. ಅವ್ರು ಹೇಳ್ತಾರೆ ನನಗೆ ಒಳ್ಳೆ ರೀತಿಯ ಒಂದು ಸೌಲಭ್ಯ ಸಿಗ್ತಿದೆ ಅಂತ ಹೇಳಿ. ಅಲ್ಲಿ ಸಂಗಮ್ ಡಾಕ್ಟರ್ ಆಗಿರ್ಬೋದು, ನಮ್ಮ ನಾಗೇಂದ್ರಪ್ಪ ಡಾಕ್ಟರ್ ಆಗಿರ್ಬೋದು. ಕೊರೋನಾ ಟೈಮಲ್ಲಿ ನಾಗೇಂದ್ರಪ್ಪ ಡಾಕ್ಟ್ರು ಎಲ್ಲ ಸೇವೆಗೆ ಹೆಚ್ಚಿನ ಸೇವೆಯನ್ನು ತಗೊಂಡಿದ್ದಾರೆ ಅಂತೇಳಿ ಅವರಿಗೆ ಅವಾರ್ಡ್ ಕೂಡ ಬಂದಿದೆ. ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ಡಾಕ್ಟ್ರುಗಳು ಮಾಡಿದ್ರಲ್ಲ ಸೇವೆ, ಆ ಸೇವೆಯಿಂದಲೇ ನಾವೆಲ್ಲ ಇವತ್ತು ಆರೋಗ್ಯವಾಗಿ ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಮ ಪ್ರಯತ್ನ. ನಾವೆಲ್ಲ ಮನೆ ಕೂತ್ಕೊಂಡ್ರು ನೀವು ಕೆಲಸವನ್ನು ಮಾಡಿದ್ರಿ. ಅಂಥ ಒಂದು ವೈದ್ಯರು ಇರ್ತೀರ, ನಿಮಗೆ ಯಾವತ್ತು ನಮಗೂ ಕೂಡ ಜನ ಬೈತಾರೆ, ನಿಮಗೂ ಬೈತಾರೆ. ಆದ್ರೆ ಏನು ಮಾಡಿ ನಮ್ಮ ಡಿಸ್ಟಿಕ್ ಗವರ್ನರ್ ಅವರ ಆಸೆ ಏನಿದೆ, ನಮ್ಮ ನಿಸರ್ಗ ಮತ್ತು ನಮ್ಮ ನೆರಳು ಹಾಗೂ ಶುದ್ಧ ಜಲ ಹಾಗೂ ಡ್ರೀಮ್ ಕುಟೀರ ಅಂತೇಳಿ ಇಲ್ಲಿವರೆಗೂ ನಾವು 3 ಪ್ರಾಜೆಕ್ಟನ್ನು ಮುಗಿಸಿದ್ದೇವೆ. ಡ್ರೀಮ್ ಕುಟೀರದಲ್ಲಿ ನಮ್ಮ ಶಾಸಕರು ಯಾವಾಗಲೂ ಹೇಳ್ತಿರ್ತಾರೆ, ಕಳೆದ ಬಾರಿಯಲ್ಲಿ ನಾವು ಪತ್ರಕರ್ತರಿಗೆ ಒಂದು 50 ಚೇರ್ ಕೊಡಬೇಕಾದ್ರೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನಂದರೆ ಮನೆಗಳು ಬಿದ್ದು ಹೋಗಿರುವ ಅನಂತರದಲ್ಲಿ ಅವರೆಲ್ಲವೂ ಕೂಡ ನಮ್ಮ ಹಂಚು ಮತ್ತು ಅವರಿಗೆ ಸೂರ್ಯನ ವ್ಯವಸ್ಥೆ, ಅವರಿಗೆ ಮನೆ ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಡ್ರೀಮ್ ಕುಟೀರ ಅಂತ ಲಯನ್ಸ್ ಇರ್ಬೋದು. ನಮಗೂ ಒಂದು ಆಸೆ ಇದೆ, ಯಾವ್ದಾರ ಒಂದು ಮನೆಗೆ, ಬಡ ಮನೆಗೆ ಹಂಚು ಅಥವಾ ಸಿಮೆಂಟ್ ಅಥವಾ ಮರಳು ಇಟ್ಟಿಗೆ ಕೊಡ್ಬೋದು. ದೊಡ್ಡ ಮಟ್ಟದಲ್ಲಿ ಹೇಳೋದಿಲ್ಲ, ಒಂದು ಅಡಿಲು ಸೇವೆಯನ್ನು ನಾವು ಮಾಡ್ತೇವೆ. ಆ ರೀತಿಯಾದಂಥ ಯಾವುದೂ ಕೂಡ ಒಬ್ಬ ಫಲಾನುಭವಿ ಇದ್ದರೆ ನಾವು ಅದನ್ನು ಮುಗಿಸಿದ್ರೆ ನಾವು ಲಯನ್ಸ್ ವತಿಯಿಂದ ಡ್ರೀಮ್ ಕುಟೀರ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು ಅದನ್ನು ಕೂಡ 4ನೇ ಪ್ರಾಜೆಕ್ಟ್ ಆಗಿ ಕೊಡುತ್ತೇವೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಇನ್ನು ನಮ್ಮ ಭಾರಿ ದೊಡ್ಡ ಮಹತ್ತರವಾದಂಥ ಒಂದು ಕೆಲಸ ಈಗ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಅದು ಶಾಶ್ವತ ಯೋಜನೆ ಅಂತೇಳಿ ಮಾನ್ಯ ಶಾಸಕರಿಗೆ ಆಲ್ರೆಡಿ ನಾವು ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ನಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರವರ ನೇತೃತ್ವದಲ್ಲಿ ನಾವು ಕೊಟ್ಟಂಥ ಮನವಿ ಏನಿದೆ, ಆ ಮನವಿ ನಮ್ಮ ನಗರಸಭೆಯಲ್ಲಿ ಪಾಸ್ ಆಗಿದೆ. ಒಂದು ಕೋರ್ಟ್ ಸರ್ಕಲಲ್ಲಿ ತಂಗುದಾಣ ಮಾಡಬೇಕು ಅಂತೇಳಿ ಅದು ಕೂಡ ನಗರಸಭೆಯಲ್ಲಿ ಪಾಸ್ ಆಗಿದೆ. ನಮ್ಮ ನೇತೃತ್ವದಲ್ಲಿ ಅದು ಕೂಡ ಆಗಲಿ ಅನ್ನೋದು ನಮ್ಮ ಆಶಯ. ಅದಾದ ನಂತರ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಹಾಕುವಂಥ 10 ಘಟಕಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅದು ಆಯ್ದ ಜಾಗಗಳಿರಬೇಕು ಅಂತೇಳಿ, ಅದು LB ಕಾಲೇಜ್ ಇರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ನಮ್ಮ ನಗರಸಭೆ ಇರ್ಬೋದು, ಅಥವಾ ಉಪವಿಭಾಗೀಯ ಆಸ್ಪತ್ರೆ ಇರ್ಬೋದು, ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳ ತ್ಯಾಜ್ಯಗಳನ್ನು ಇಡಬೇಕು ಅಂತೇಳಿ ಇದು ಆಲ್ರೆಡಿ ನಮಗೆ ನಗರಸಭೆ ಪಾಸ್ ಆಗಿದೆ. ಮಾನ್ಯ ಶಾಸಕರು ಕೂಡ ಅದನ್ನು ಒಪ್ಪಿದ್ದಾರೆ ಮಾಡಿ ಅಂತೇಳಿ. ಈ 2 ವಿಚಾರಗಳಿಂದ ಇದರ ಪ್ರಾಯೋಜಕತ್ವವನ್ನು, ನಮ್ಮ ತಂಗುದಾಣದ ಪ್ರಾಯೋಜಕತ್ವವನ್ನು ಹೇಗೆ ನಮ್ಮ PMJF ಲಯನ್ನ ನಾಗರಾಜ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಲಯನ್ಸ್ ಕ್ಲಬ್ನ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಸರಿಸುಮಾರು ಕೋರ್ಟ್ ಸರ್ಕಲ್ ಆಗ್ತಕ್ಕಂಥ ಒಂದು ತಂಗುದಾಣ ಏನಿದೆ, ಅದು 3 ರಿಂದ 5 ಲಕ್ಷದ ಪ್ರಾಜೆಕ್ಟ್. ಅದು ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಬೆಂಗಳೂರಿನಲ್ಲಿ ಏನು ಯಾವ ಥರ ಲೈಟಿಂಗ್ಸ್ ಎಲ್ಲ ಕೂಡ ಇರ್ತದೆ ಅದನ್ನು ನಾವು ಮಾಡಬೇಕು ಅಂತೇಳಿ ಈಶ್ವರಪ್ಪ ನಾಯ್ಕರವರ ಒಂದು ಕನಸು ಏನಂದರೆ ಕಾನೂನಿನ ಬಗ್ಗೆ ಒಂದಷ್ಟು ಜನಸಾಮಾನ್ಯರಿಗೆ ಅರಿವು ಮೂಡಬೇಕು ಹಾಗೆ ಅಂತೇಳಿ ಅವರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಿಯಾಂಬಲ್ ಏನಿದೆ ಅದನ್ನು ಕೂಡ ಹಾಕಿ ಭಾರತ ನೀತಿ ಸಂಹಿತೆಯ ಒಂದಷ್ಟು ಅಂಶಗಳನ್ನು ಅಲ್ಲಿ ಪ್ರಚಾರ ಆಗಬೇಕು ಅಂತೇಳಿ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ನಗರಸಭೆ ಹೇಳ್ತಿದ್ವಿ, ಸೋಲಾರ್ ಸಿಸ್ಟಮ್ನಲ್ಲಿ ಅಲ್ಲಿಗೆ ಲೈಟಿಂಗ್ ವ್ಯವಸ್ಥೆ ಮಾಡುವ ಅಂತೇಳಿ ಒಂದು ರೀತಿಯಲ್ಲಿ ಜಗಮಗಿಸಿ ಆ ಸಿಸ್ಟಮ್ ತಂಗುದಾಣ ಮಾಡಬೇಕಾಗಿ ಅಂತೇಳಿ ನಮ್ಮ PMJF ನಾಗರಾಜರು ಅಂದ್ಕೊಂಡಿದ್ದಾರೆ. ಅದನ್ನು ನಾವು ಲಯನ್ಸ್ ಕ್ಲಬ್ಬಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದಕ್ಕೆಲ್ಲರಿಗೂ ಕೂಡ ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹೈಜೀನ್ ಮೇಂಟೈನ್ ಮಾಡಬೇಕು ಮತ್ತು ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಿದ್ದಾಗ ಶುದ್ಧ ನೀರಿನ ಅವಶ್ಯಕತೆ ಇದೆ ಅಂತೇಳಿ ಒಂದು ಪ್ರಪೋಸಲ್ ಬಂದಾಗ ಅದು ಭಾಳ ಒಳ್ಳೆಯ ಪ್ರಪೋಸಲು. ಮತ್ತು ನಮ್ಮ ಈ ವರ್ಷದ ಸ್ಫೂರ್ತಿ ಲಯನ್ಸ್ ಅವರ
ಧ್ಯೇಯ ಏನು ಅಂತ ಹೇಳಿದ್ರೆ ಶುದ್ಧ ನೀರು ಮತ್ತು ನೆರಳು ಮತ್ತು ಮನೆ ಇದ್ದವರಿಗೆ ಸೂರು ಕೊಡುವಂಥದ್ದು ಮತ್ತು ಹಸಿದವರಿಗೆ ನಾವು ಆಹಾರ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಈ ವರ್ಷದ ಲಯನ್ಸ್ ಇಂಟರ್ನ್ಯಾಷನಲ್ ಧ್ಯೇಯ ಆಗಿರೋದ್ರಿಂದ ಶುದ್ಧ ನೀರಿನ ಘಟಕ ಕೊಡೋದ್ರಿಂದ ನಾವು ಈ ರೋಗಿಗಳಿಗೆ ಜನಸಾಮಾನ್ಯರಿಗೂ ಮಾಡಬೇಕು ಅಂತಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಕೊಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಒಳ್ಳೆ ನೀರು ಕುಡಿದ್ರೆ ಆರೋಗ್ಯದಲ್ಲಿ ಸುಧಾರಣೆ ಇರ್ತದೆ ಮತ್ತು ಸಣ್ಣ ಪುಟ್ಟ ರೋಗ ನಿರೋಧಕ ಶಕ್ತಿಗಳು ಇರುತ್ತೆ. ನಾವು ಇದನ್ನು ಆಶಯದಿಂದ ಕೊಡಬೇಕು ಅಂತ ಕೇಳಿದಾಗ ಅದನ್ನು ಕೊಡ್ಲಿಕ್ಕೆ ನಾನು ಭಾಳ ಪುಸ್ತಕದಿಂದ ಒಪ್ಪಿ ಈ ಶುದ್ಧ ಘಟಕವನ್ನು ಕೊಟ್ಟೆ. ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಅಶೋಕ್ ಬೇಳೂರು ಅವರ ಜನ್ಮದಿನದ ಅಂಗವಾಗಿ ಸ್ನೇಹಿತರು ಮತ್ತು ಅಭಿಮಾನಿ ಬಳಗದ ವತಿಯಿಂದ ಮಂಗಳವಾರ ಉಭಯಭಾಗೀಯ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಭಾಕರ್ ಕೋಣದಕಟ್ಟೆ, ಸಿಎಂ ಚಿನ್ಮಯ್, ಕೃಷ್ಣಪ್ಪ, ಸ್ವರೂಪ್, ಅಕ್ಷಯ್, ನಾಗರಾಜ್, ರಾಮು ಬೇಳೂರು, ಷಣ್ಮುಖ, ಅಕ್ಷಯ್ ಇನ್ನಿತರರು ಹಾಜರಿದ್ದರು. ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿಯ ಮಾಲ್ವೆ ಗ್ರಾಮ ಪಂಚಾಯತಿ ಹಾಲಿ ಸ್ನೇಹಿತರಾದ ಅಶೋಕ್ ಬೇಳೂರವರ ಹುಟ್ಟುಹಬ್ಬ ಇವತ್ತು. ಆ ಹುಟ್ಟುಹಬ್ಬದ ಪ್ರಯುಕ್ತ ಸಾಗರ ವಿಭಾಗೀಯ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಹಣ್ಣು ಮತ್ತು ಬ್ರೆಡ್ಡು ಎಲ್ಲ ರೋಗಿಗಳಿಗೆ ಅಶೋಕ್ ಹುಟ್ಟುಹಬ್ಬ ಎಲ್ಲ ಸ್ನೇಹಿತರು ಸೇರಿ ಏನು ಇಲ್ಲಿ ಹಾಜರಿದ್ದಾರೆ ಎಲ್ಲ ಯುವ ಮಿತ್ರರು ಸೇರಿ ಇವತ್ತೊಂದು ಹಣ್ಣು ಹಂಪಲು ಕೊಡಬೇಕು ಮತ್ತು ಒಳ್ಳೆಯ ಕಾರ್ಯಕ್ರಮ ಅದು. ಯಾಕೆಂದರೆ ರೋಗಿಗಳಿಗೆ ನೀವು ಯಾರೇ ಒಂದು ಮಾತಾಡ್ಸಕ್ಕೆ ಹೋದ್ರು ಒಂದು ಬ್ರೆಡ್ಡು ಒಂದು ಎಳ್ನೀರು ಹೋಗೋದು ಒಂದು ನಮ್ಮ ಸಂಪ್ರದಾಯ. ಆದರೆ ಇವತ್ತು ಅಶೋಕ್ ಬೇಳೂರವ್ರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಸ್ನೇಹಿತರು ಈ ಕಾರ್ಯಕ್ರಮ ಹಮ್ಮಿದ್ರು ತುಂಬ ಒಳ್ಳೆಯ ಕೆಲಸ. ಅದಕ್ಕಾಗಿ ರೋಗಿಗಳಿಗೆ ಒಂದು ಒಳ್ಳೆಯದಾಗಲಿ ಮತ್ತು ಅಶೋಕ್ ಬೇಳೂರವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹುಟ್ಟುಹಬ್ಬದ ಶುಭ ಹಾರೈಸಿ. ಪೌರಾಯುಕ್ತ ನಾಗಪ್ಪ ದುರ್ವರ್ತನೆ ಹಾಗೂ ಪಕ್ಷದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ನಗರಸಭೆ ಎದುರು ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ನಗರಸಭೆ ಆವರಣದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಕೆಆರ್ಎಸ್ ಪಕ್ಷದವರು ಪೌರಾಯುಕ್ತರ ಜೀಪು ತೆಗೆಯಲು ಬಿಡದೇ ಇರುವುದು, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕರಿಗೆ ತೊಂದರೆ ನೀಡಿರುವುದನ್ನು ಖಂಡಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಮಂಗಳವಾರ ಪೌರ ಕಾರ್ಮಿಕರ ಸಂಘದ ವತಿಯಿಂದ ನಗರ ಠಾಣೆ ಎದುರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಯಿತು. ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಭದ್ರಪ್ಪ, ಮಂಜುನಾಥ್, ನಾಗಭೂಷಣ್, ಗಿರೀಶ್, ಶಿವು, ಪ್ರವೀಣ್, ಮಹೇಂದ್ರ, ಸಂಜಯ್, ಕಾಶಿನಾಥ್, ರಾಮಪ್ಪ ಇನ್ನಿತರರು ಹಾಜರಿದ್ದರು. ಸರಿಗ ನಾವು ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಇವತ್ತಿನ 1:15 ತನಕ ನಗರಸಭೆ ಎದುರುಗಡೆ ಅಹೋರಾತ್ರಿ ಧರಣಿ ಮಾಡ್ತಾ ಇರ್ತೀವಿ ಸರ್. ಕೆಲವೊಂದು ಬೇಡಿಕೆಗಳಿರುತ್ತೆ ನಮ್ಮದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥದ್ದು, ನಮ್ಮ ಮನೆಗೆ ಸಂಬಂಧಪಟ್ಟದ್ದು ಯಾವುದೂ ಆಗಿರಲ್ಲ. ಸಾರ್ವಜನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಡಿಕೆಗಳಿರುತ್ತೆ. ನಾವು ಅಹೋರಾತ್ರಿ ಧರಣಿನ ಮಾಡ್ತಾ ಇರ್ತೀವಿ ಅಲ್ಲಿ. ಆದರೆ ನಗರಸಭಾ ಪೌರಾಯುಕ್ತರು ಇಮಿಡಿಯೇಟಾಗಿ ಅಂದರೆ ಈ ನಿನ್ನೆ ದಿನ ಅವ್ರು ಇರಲ್ಲ, ಇವತ್ತು ಬಂದವರೇ ಮಧ್ಯಾಹ್ನದಿಂದ ಕೆಲಸ ನಿಲ್ಲಿಸ್ಬಿಡ್ತಾರೆ. ಈಗ ಅವರು ಧರಣಿ ಮಾಡೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ನಾವೇನು ಶಾಂತಿಯುತ ಧರಣಿನೇ ಮಾಡಿರೋದು, ಯಾರಿಗೂ ನಾವು ಅವಾಚ್ಯ ಪದಗಳಿಂದ ಬೈದಿಲ್ಲ. ಹಾಗೆ ಯಾರಿಗೂ ಸಮೇತ ನಾವು ಅಲ್ಲಿ ಏನೇ ಒಂದು ಅನುಚಿತ ವರ್ತನೆ ಮಾಡಿಲ್ಲ. ನಾವು ಶಾಂತಿಯುತವಾಗಿಯೇ ನಾವು ಪ್ರತಿಭಟನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿಭಟನೆ ನಿಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಅವರು ಇಲ್ಲಿ ಅವ್ರ ಕೆಲಸನ ನಿಲ್ಲಿಸ್ಬಿಟ್ಟಿರ್ತಾರೆ. ಸಾರ್ವಜನಿಕರು ಪಾಪ ಬಂದು ಕ್ಯೂ ನಿಂತಿರ್ತಾರೆ. ಸಾರ್ವಜನಿಕರು ಪಾಪ ಬೇರೆ ಬೇರೆ ಕಡೆಯಿಂದ ದೂರದಿಂದ ಬಂದಿರ್ತಾರೆ. ಅವ್ರ ಕೆಲಸ ಆಗಲ್ಲ ಅಂದಾಗ ಅವರಿಗೆ ನಮ್ಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಏನಪ್ಪ ಇದು, ನಾವು ಬಂದಾಗಲೇ ಇವ್ರು ಪ್ರತಿಭಟನೆ ಮಾಡಬೇಕಾ, ನಮ್ಮ ಕೆಲಸನೇ ಆಗ್ತಿಲ್ಲಲ್ಲ ಅನ್ನೋದು ಸಾರ್ವಜನಿಕರಿಗೆ ಬರುತ್ತೆ. ಈಗ ಸಾರ್ವಜನಿಕರಿಗಾಗಿಯೇ ನಾವು ಅಲ್ಲಿ ಪ್ರತಿಭಟನೆ ಕೂತಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿ ಧರಣಿನ ನಿಲ್ಲಿಸಿ ಈಗ AC ಅವರಿಗೆ ಮನವಿ ಕೊಟ್ಟು AC ಆಫೀಸಲ್ಲಿ ಧರಣಿ ಮಾಡೋದಕ್ಕೆ ಮುಂದಾಗ್ತೀವಿ ಸರ್. ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸಾಗರ ಪಕ್ಷದಿಂದ ನಮ್ಮ ಅಂದರೆ ಸಾರ್ವಜನಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಈಗ ನಾವು AC ಆಫೀಸ್ ಮುಂದೆ ಈಗ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.